ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಈ ಟೆಕ್ನಾಲಜಿ ಬಗ್ಗೆ, ಅಂದರೆ ತಂತ್ರಜ್ಞಾನದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ಜನ್ರೇಷನಲ್ಲಿ, ಇವತ್ತಿನ ಕಾಲದಲ್ಲಿ ಈ ತಂತ್ರಜ್ಞಾನ ಯಾವ ರೀತಿ ಬೆಳವಣಿಗೆ ಆಗಿದೆ ಅಂದರೆ ತುಂಬ ವೇಗವಾಗಿ ಬೆಳವಣಿಗೆ ಆಗಿದೆ ಮತ್ತು ತುಂಬ ಅಭಿವೃದ್ಧಿ ಹೊಂದಿದೆ. ಮತ್ತು ಹಿಂದಿನ ಕಾಲದಲ್ಲಿ ಈ ತಂತ್ರಜ್ಞಾನ ಯಾವ ರೀತಿ ಇತ್ತು ಅಂದರೆ ತುಂಬ ಹಿಂದುಳಿದಿತ್ತು, ಯಾವುದೇ ರೀತಿ ಅಭಿವೃದ್ಧಿನೂ ಹೊಂದಿರಲಿಲ್ಲ. ಆಗಿನ ಕಾಲದಲ್ಲಿ ಯಾವುದೇ ರೀತಿ ಸರಿಯಾಗಿರೋ ಟಿ ವಿಗಳಿರಲಿಲ್ಲ ಮತ್ತು ಟೆಲಿಫೋನ್ಗಳಿರಲಿಲ್ಲ. ಮತ್ತು ಆಮೇಲೆ ಯಾವುದೇ ರೀತಿ ಏನು ಅನುಕೂಲನೇ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಟೆಕ್ನಾಲಜಿ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ತುಂಬ ಒಳ್ಳೊಳ್ಳೆ ಮೊಬೈಲ್ಗಳು ಬಂದಿದ್ದಾವೆ. ಮತ್ತು ಆಮೇಲೆ ತುಂಬ ಒಳ್ಳೆ ನೆಟ್ವರ್ಕ್ ಬಂದಿದೆ. ಮತ್ತು ಆಮೇಲೆ ಇಂಟರ್ನೆಟ್ ಫ್ರೀಯಾಗಿ ಸಿಗ್ತಿದೆ. ಮತ್ತು ಆಮೇಲೆ ಒಳ್ಳೊಳ್ಳೆ ಟಿ ವಿ ಬಂದಿದ್ದಾವೆ. ಮತ್ತು ಆಮೇಲೆ ಅನೇಕ ಟೆಕ್ನಾಲಜಿ ಹೊಂದಿರುವಂಥ ಬೇರೆ ಬೇರೆ ಈ ವಸ್ತುಗಳೆಲ್ಲ ಬಂದಿದ್ದಾವೆ. ಆದರೆ ಹಿಂದಿನ ಕಾಲದಲ್ಲಿ ಆ ರೀತಿ ಇರಲಿಲ್ಲ. ಆ ಕಾಲದಲ್ಲಿ ಯಾವುದೇ ರೀತಿ ಟಿ ವಿ ಆಗಲಿ, ರೇಡಿಯೋ ಆಗಲಿ, ಕಾರ್ ಆಗಲಿ, ಬೈಕ್ ಆಗಲಿ ಮುಂತಾದವುಗಳು ಯಾವುದೂ ಇರಲಿಲ್ಲ. ಆದರೆ ಇವಾಗಿನ ದಿನಗಳಲ್ಲಿ ಈ 2025ರಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಿದೆ. ಇವಾಗ ತುಂಬ ಒಳ್ಳೆ ಮೊಬೈಲ್ಸ್ ಕೂಡ ಬಂದಿದ್ದಾವೆ, ಟಿ ವಿಗಳು ಬಂದಿದ್ದಾವೆ, ಹೋಮ್ ಥಿಯೇಟ್ರುಗಳು ಬಂದಿದ್ದಾವೆ. ಮತ್ತು ಆಮೇಲೆ ಈ ಇಂಟರ್ನೆಟ್ ಅಂತೂ ಫ್ರೀಯಾಗಿ ಸಿಗ್ತಿದೆ. ಆವಾಗೆಲ್ಲ ಯಾವ ರೀತಿ ಇತ್ತಂದರೆ ಯಾವುದೇ ರೀತಿ ಮೊಬೈಲು ಇರಲಿಲ್ಲ, ಯಾವ ಇಂಟರ್ನೆಟ್ ಇರಲಿಲ್ಲ, ಏನೂ ಇರಲಿಲ್ಲ. ಇವಾಗಂತೂ ಎಲ್ಲ ಇಂಟರ್ನೆಟ್ ಫ್ರೀ ಆಗಿಬಿಟ್ಟಿದೆ ಮತ್ತು ಎಲ್ಲ ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದೆ. ಇವಾಗ ಹೋಮ್ ಥಿಯೇಟ್ರು ಕೂಡ ಬಂದಿದೆ, ಲ್ಯಾಪ್ಟಾಪ್ಸ್ ಬಂದಿದೆ, ಆಮೇಲೆ ಟ್ಯಾಬ್ಗಳು ಬಂದಿದ್ದಾವೆ. ಮತ್ತು ಇನ್ನೂ ಏನೇನೋ ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ 2025ರಲ್ಲಿ 5G ನೆಟ್ವರ್ಕ್ ಎಲ್ಲ ಬಂದಿದ್ದಾವೆ. ಈ 5G ನೆಟ್ವರ್ಕಿಂದ ತುಂಬ ಅನಾಹುತಗಳೆಲ್ಲ ಆಗಿದ್ದಾವೆ. ಎಷ್ಟೋ ಪಕ್ಷಿಗಳೆಲ್ಲ ಸತ್ತೋಗಿದ್ದಾವೆ. ಈ ಗುಬ್ಬಚ್ಚಿಗಳಂತ ಎಲ್ಲ ಸತ್ತೋಗ್ಬಿಟ್ಟಿದ್ದಾವೆ. ಈ 5G ನೆಟ್ವರ್ಕಿಂದ ಈ ಗುಬ್ಬಚ್ಚಿ ಸಂತತಿ ಕೂಡ ತುಂಬ ಕಮ್ಮಿ ಆಗಿದೆ. ಈ ಗುಬ್ಬಚ್ಚಿ ಸಂತತಿ ಕೂಡ ನಾಶ ಆಗಿದೆ. ಮುಂಚೆ ಈ 5G ನೆಟ್ವರ್ಕ್ ಬರೋಕ್ಕಿಂತ ಮುಂಚೆ ಈ ಗುಬ್ಬಚ್ಚಿ ಸಂಖ್ಯೆಗಳು ತುಂಬ ಜಾಸ್ತಿ ಇತ್ತು. ಈ ನೆಟ್ವರ್ಕ್ ಬಂದಾದಮೇಲೆ, ಈ 5G ನೆಟ್ವರ್ಕ್ ಬಂದಾದಮೇಲೆ ಈ ಗುಬ್ಬಚ್ಚಿಗಳು ಅನ್ನೋದು ಕಾಣೆಯಾಗ್ಬಿಟ್ಟಿದ್ದಾವೆ. ಮತ್ತು ನಮಗೆ ಆ ಗುಬ್ಬಚ್ಚಿಗಳು ನೋಡೋಕೆ ನಮಗೆ ಮತ್ತೆ ಸಿಗ್ತಾನೇ ಇಲ್ಲ. ಮತ್ತು ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಅನ್ನೋದು ತುಂಬ ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದೆ. ಈ ನೆಟ್ವರ್ಕ್ ಮುಖಾಂತರನೇ ನಾವು ಎಲ್ಲ ನೋಡ್ಬೋದು. ಮತ್ತು ಆಮೇಲೆ ಇದು ಯಾರನ್ನು ಬೇಕಾದ್ರೂ ಎಲ್ಲಿದ್ದಾರೆ ಅಂತ ಕಂಡುಹಿಡಿಬೋದು. ಮತ್ತು ಆಮೇಲೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಮತ್ತು ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಮತ್ತು ಆಮೇಲೆ ಇದು ಯಾರ್ಯಾರು ಏನೇನು ಅಕೌಂಟ್ಸ್ ಇಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿಬಿಟ್ಟು ಅನೇಕ ಹ್ಯಾಕ್ಗಳು ಕೂಡ ನಡೀತಿದ್ದಾವೆ ಮತ್ತು ಅಕೌಂಟ್ನ ಟ್ರ್ಯಾಪ್ ಮಾಡ್ತಿದ್ದಾರೆ. ಇನ್ನೂ ಕೆಲವೊಂದು ಕಡೆ ಆ ಮೊಬೈಲ್ ಕೂಡ ಹ್ಯಾಕ್ ಮಾಡ್ಕೊತಾರೆ. ಹಾಗಾಗಿ ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ ಆಗಿಬಿಟ್ಟು ಅನೇಕ ಡಿಸ್ಅಡ್ವಾಂಟೇಜಸ್ ಕೂಡ ಆಗ್ಬಿಟ್ಟಿದ್ದಾವೆ. ಹಿಂದಿನ ಕಾಲದಲ್ಲಿ ಇದು ಯಾವುದೂ ಇರಲಿಲ್ಲ. ಅವಾಗೆಲ್ಲ ಯಾವ ಮೊಬೈಲು ಇರಲಿಲ್ಲ, ಯಾವ ಟಿ ವಿ ಇರಲಿಲ್ಲ, ಯಾವುದೂ ಇರಲಿಲ್ಲ. ಓಡಾಡೋಕ್ಕೆ ಕೂಡ ಗಾಡಿನೂ ಇರಲಿಲ್ಲ, ಏನೂ ಇರಲಿಲ್ಲ. ಅವಾಗೆಲ್ಲರೂ ಒಟ್ಟಿಗೆ ಇರ್ತಿದ್ರು. ಮತ್ತು ಆಮೇಲೆ ಎಲ್ಲ ಕುಟುಂಬದವ್ರು ಕೂಡ ಒಟ್ಟಿಗೆ ಊಟ ಮಾಡ್ತಿದ್ರು. ಮತ್ತು ಆಮೇಲೆ ಎಲ್ಲರೂ ಕೂಡ ಆಟ ಆಡ್ತಿದ್ರು. ಅವಾಗೆಲ್ಲ ಏನು ಮಾಡ್ತಿದ್ರು ಅಂದರೆ ಎಲ್ಲ ಕೆಲಸ ಮಾಡ್ತಿದ್ರು. ಕೆಲಸ ಎಲ್ಲ ಮುಗ್ದಾದ್ಮೇಲೆ ಬಂದು ಮನೆಯಲ್ಲಿ ಮಲ್ಕೊಂತಿದ್ರು. ಆದರೆ ಇವಾಗಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದ್ದಾವೆ ಅಂದರೆ ಈ ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ ಆಗಿಬಿಟ್ಟು ಈ ಇಂಟರ್ನೆಟ್ ಎಲ್ಲ ಫ್ರೀ ಸಿಕ್ಬಿಟ್ಟು ಮತ್ತು ಎಲ್ಲದರಲ್ಲೂ ಅನುಕೂಲ ಜಾಸ್ತಿ ಆಗಿಬಿಟ್ಟು ಈ ಜನಗಳೆಲ್ಲ ಮೊಬೈಲಲ್ಲಿ ಮತ್ತು ಟಿ ವಿಗಳಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಮತ್ತು ಇವಾಗೆಲ್ಲ ಕುಟುಂಬದವ್ರ ಜೊತೆ ಎಲ್ಲ ಸೇರಲ್ಲ, ಯಾರ ಜೊತೆನೂ ಸರಿಯಾಗಿ ಮಾತಾಡಲ್ಲ, ಮತ್ತು ಆಮೇಲೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಲ್ಲ. ಇವಾಗೆಲ್ಲ ಒಂಟಿ ಪಿಂಟಿ ಆಗ್ಬಿಟ್ಟಿದ್ದಾರೆ. ಮತ್ತು ಹಿಂದಿನ ಕಾಲದಲ್ಲಿ ತುಂಬ ಕುಟುಂಬಗಳು ಜಾಸ್ತಿ ಇತ್ತು. ಆದರೆ ಇವಾಗೆಲ್ಲ ಜಾಸ್ತಿ ಈ ಸ್ವತಂತ್ರ ಕುಟುಂಬಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಈ ಟೆಕ್ನಾಲಜಿ ಮುಂದುವರೆದು ಮನುಷ್ಯರು ಒಂಥರ ಹುಚ್ಚರು ಥರ ಆಗ್ಬಿಟ್ಟಿದ್ದಾರೆ. ಎಲ್ಲ ಒಂಥರ ಒಬ್ಬಂಟಿಗಳ ಥರ ಆಗ್ತಿದ್ದಾರೆ. ಅದೇ ಹಿಂದಿನ ದಿನಗಳಲ್ಲಿ ಹಂಗಿರಲಿಲ್ಲ. ಆವಾಗ ಯಾವುದೇ ಟೆಕ್ನಾಲಜಿ ಇರಲಿಲ್ಲ, ಯಾವುದೇ ಇರಲಿಲ್ಲ. ಆವಾಗ ಮಕ್ಕಳೆಲ್ಲ ಆಟ ಆಡ್ತಿದ್ರು. ಮತ್ತು ಆಮೇಲೆ ಹೊತ್ತಿಗೆ ಸರಿಯಾಗಿ ಊಟ ಮಾಡಿ ಮಲಿಕೊಂತಿದ್ರು. ಅವಾಗೆಲ್ಲ ಜಾಸ್ತಿ ಆಟ ಪಾಠ ಅದ್ರ ಮೇಲೆ ಇರ್ತಿದ್ರು. ಅಪ್ಪ ಅಮ್ಮನ ಜೊತೆನೂ ಜಾಸ್ತಿ ಇರ್ತಿದ್ರು. ಇವಾಗೆಲ್ಲ ಇವಾಗಿನ ರೀತಿ ಹಂಗಲ್ಲ. ಇವಾಗೆಲ್ಲ ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ ಆಗ್ಬಿಟ್ಟು ಎಷ್ಟೋ ಜನ ದೇಶ ಕೂಡ ಬಿಟ್ಟು ಹೋಗ್ಬಿಟ್ಟಿದ್ದಾರೆ.
ಹೊರದೇಶದಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ. ಮತ್ತು ಇವಾಗ ಅಪ್ಪ ಅಮ್ಮನ ಜೊತೆ ಕೂಡ ಯಾರು ಜಾಸ್ತಿ ಜನ ಇರೋದಿಲ್ಲ. ಮತ್ತು ಆಮೇಲೆ ಈ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಾ ಈ ಜನಗಳು ತಮ್ಮನ್ನು ತಾವೇ ಮರ್ತೋಗ್ಬಿಟ್ಟಿದ್ದಾರೆ. ಮತ್ತು ಆಮೇಲೆ ತಾವು ಯಾರು ಅಂತಲೂ ಅಷ್ಟು ಗೊತ್ತಾಗಲ್ಲ, ಆ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಈ ಟೆಕ್ನಾಲಜಿ ಯಾವ ರೀತಿ ಅಂದರೆ, ನಾವು ಅದನ್ನು ಯಾವ ರೀತಿ ಬಳಸ್ಕೊತೀವಿ ಅದ್ರ ಮೇಲೆ ಹೋಗ್ತದೆ. ಇದನ್ನು ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಇದನ್ನು ನಾವು ಕೆಟ್ಟದಕ್ಕೆ ಬಳಸ್ಕೊಂಡ್ರೆ ಅದು ಕೆಟ್ಟದಾಗಿ ಕಾಣಿಸ್ತದೆ. ನಾವು ಆದಷ್ಟು ಈ ಟೆಕ್ನಾಲಜಿನ ಸ್ವಲ್ಪ ಉತ್ತಮವಾಗಿ ಬಳಸ್ಕೊಂಡ್ರೆ ಒಳ್ಳೆಯದು, ಎಷ್ಟಕ್ಕೆ ಬೇಕಷ್ಟು. ಈ ಟೆಕ್ನಾಲಜಿ ಚೆನ್ನಾಗಿದೆ, ಎಲ್ಲ ನಮ್ಗೆ ಅನುಕೂಲ ಸಿಗ್ತಿದೆ ಅಂಥೇಳಿ ಇದನ್ನೇ ನಾವು ಅತಿಯಾಗಿ ಬಳಸಿದ್ರೆ, ಇದರಲ್ಲೇ ನಾವು ಮುಳುಗೋಗಿದ್ರೆ ಇದರಿಂದ ನಮ್ಮ ಆರೋಗ್ಯನೂ ಕೆಡ್ತತೆ. ಮತ್ತು ಆಮೇಲೆ ನಾವು ಒಂಥರ ಒಂಟಿ ಆದಂಗೆ ಆಗೋಗ್ಬಿಡ್ತೀವಿ. ದಿನದ 24 ಗಂಟೆ ಕೂಡ ನಾವು ಈ ಮೊಬೈಲು ಬರೀ ಅದು ಇದನ್ನೇ ಇಟ್ಕೊಂಡಿದ್ರೆ ನಮಗೆ ಬೇರೆ ರೀತಿ ಯಾವುದೇ ರೀತಿ ನೆಮ್ಮದಿ ಸಿಗೋಲ್ಲ, ಸಂತೋಷ ಸಿಗೋಲ್ಲ, ಇನ್ನೊಂದು ಮತ್ತೊಂದು ಏನೂ ಸಿಗೋಲ್ಲ. ಹಾಗಾಗಿ ನಾವು ಈ ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರೂ ನಮ್ಮನ್ನು ನಾವು ಬಿಟ್ಕೊಂಡು ಕೊಡಬಾರ್ದು. ಮತ್ತು ಆಮೇಲೆ ನಮ್ಮನ್ನು ಸ್ವಲ್ಪ ಬೇರೆದ್ರಲ್ಲಿ ಕೂಡ ತೊಡಗಿಸ್ಕೋಬೇಕು. ನಾವು ಯಾವಾಗಲೂ ಈ ಟೆಕ್ನಾಲಜಿನಲ್ಲಿ ಮುಳುಗೋಗ್ಬಿಟ್ರೆ ಹೆಂಗೆ ಅದರಲ್ಲಿ, ಮತ್ತು ಆಮೇಲೆ ನಮಗೇನು ಅದೇ ಸ್ವಲ್ಪ ಸಂತೋಷ ಸಿಗುತ್ತೆ. ಆಮೇಲೆ ಹೋಗ್ತಾ ನಾವು ಇದರಲ್ಲೇ ಇದ್ದೀವಲ್ಲಪ್ಪ ಅನ್ನಂಗೆ ಹೋಗ್ಬಿಡುತ್ತೆ. ಇವಾಗಿನ ಮಕ್ಕಳಂತೂ ಪೂರ ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಮುಂಚೆ ಆ ಥರ ಏನೂ ಇರಲಿಲ್ಲ. ಈ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಾ ಮನುಷ್ಯರು ಈ ಥರ ಆಗ್ಬಿಟ್ಟಿದ್ದಾರೆ. ಹಂಗಾಗಿ ಈ ಟೆಕ್ನಾಲಜಿ ಎಷ್ಟೇ ಇಂಪ್ರೂವ್ಮೆಂಟ್ ಆದರೂ ನಾವು ಮನುಷ್ಯರಾದಮೇಲೆ ಎಷ್ಟು ಮಿತಿಯಾಗಿ ಬಳಸಬೇಕು, ಎಷ್ಟು ಬಳಸಿದ್ರೆ ಒಳ್ಳೆಯದು ಅಂತ ತಿಳ್ಕೊಂಡು ಬಳಸಿದ್ರೆ ಒಳ್ಳೆಯದು. ಇಲ್ಲಾಂದರೆ ನಾವೇ ಕಳ್ಕೊಬೇಕಾಗುತ್ತೆ. ಮತ್ತು ಆಮೇಲೆ ನಮಗೆ ಸಣ್ಣ ಪುಟ್ಟ ಸಂತೋಷಗಳೆಲ್ಲ ಮಿಸ್ ಆಗುತ್ತೆ. ಮತ್ತು ಆಮೇಲೆ ಕುಟುಂಬದವ್ರ ಜೊತೆ, ಬೇಕಾಗಿರೋರ ಜೊತೆ ಸಮಯ ಕಳೆಯೋಕ್ಕೆ ಕೂಡ ಆಗೋದಿಲ್ಲ. ಹಂಗಾಗಿ ಈ ಟೆಕ್ನಾಲಜಿ ಎಷ್ಟು ಬೇಕೋ ಅಷ್ಟು ಬಳಸಿದ್ರೆ ಉತ್ತಮ ಅಂತ ನನ್ನ ಅನಿಸಿಕೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೆ. ಹಂಗಾಗಿ ಈ ವಿಡಿಯೋದಲ್ಲಿ ಈ ಟೆಕ್ನಾಲಜಿ ಬಗ್ಗೆ ನಾನು ಮಾತಾಡಿದ್ದೀನಿ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳಿದ್ದೀನಿ. ನನಗೇನೇನು ತಿಳಿದಿದೆ ಅದನ್ನೆಲ್ಲ ಹೇಳಿದ್ದೀನಿ. ಇದನ್ನು ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಸ್ವಲ್ಪ ಒಳ್ಳೆಯದಾಗುತ್ತಂತ ಅಂದ್ಕೊಂಡಿದ್ದೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.